ದಾರಿನೇ ಇಲ್ಲ. ಆನಿಕನ್ ಕರ್ಕೊಂಬಂದು ಚೆನ್ನಾಗಿ ನಾಕ್ ಬಾರಿಸಿ ನಿಜನೆಲ್ಲ ಬೊಗಳೋ ಹಂಗ್ ಮಾಡ್ಬೇಕು. ಥೂ, ಅದ್ ಎಂತ ಹುಡ್ಗಿನಪ್ಪ ಅಲ್ಲ. ರಿಷಿ ಸರ್ನ ಮದ್ವೆ ಆಗಕ್ಕೆ ಈ ಮಟ್ಟಕ್ಕೆ ಇಳ್ದವಳಲ್ಲ. ಅವಳೊಂದು ಬಾರಿಸೋದಲ್ಲ, ಸಾಯ್ಸಾಕ್ ಬಿಡ್ಬೇಕು ಅವಳನ್ನ. ಈ ಮಟ್ಟಕ್ಕೆ ಇಳಿಯೋದಲ್ದೆ ನಮ್ಮ ರಚನೆ ಹೆಸರು ಹಾಳು ಮಾಡ್ತಾವಳೆ. ಪಾಪ ರಚನಾ ಅದು ಎಷ್ಟು ನೊಂದ್ಕೊಂಡವಳೇನೋ. ಕಮಲಿ, ನಂಗೂ ನಿಂಗೆ ಹೇಳೋದೇ ಸರಿ ಅನ್ನಿಸ್ತದೆ. ನಮ್ಮ ಊರಿನಾಗೆ ತೆಪ್ಪು ಮಾಡಿದವ್ರನ್ನ ಮರಕ್ಕೆ ಕಟ್ಟಾಗಿ ಬಾಯಿ ಬಿಡಿಸ್ತಾರಲ್ಲ, ಆ ಅನಿಷ್ಟಂಗೂ ಹಂಗೆ ಬಾಯಿ ಬಿಡಿಸ್ಬೇಕು. ನೀವೆಲ್ಲ ಕೋಪದಾಗ ಮಾತಾಡ್ತಿದ್ದೀರಾ ಅಂತ ನನ್ಗೆ ಅರ್ಥ ಆಯ್ತೈತೆ. ಆದ್ರೆ ಆ ಕೋಪ ಯಾವ್ದಕ್ಕೂ ನಮಗ್ ಪ್ರಯೋಜನ ಬರಕಿಲ್ಲ ಅಂತ ನೀವುಗಳು ಅರ್ಥ ಮಾಡ್ಕೋಬೇಕು. ಅಂದ್ರೆ ಏನ್ ಕಮ್ಲಿ, ಅಳ್ಳ ಸುಮ್ಕೆ ಬಿಟ್ಬಿಡಮ್ಮ ಅಂತ್ಯಾ? ದುಡುಕ್ ಬೇಡ ನಿಂಗಿ. ಮರಕ್ ಕಟ್ಟಕ್ಕೆ ಅವಳ ಹತ್ರ ನಿಜ ಬಾಯಿ ಬಿಡ್ಸ್ಕೊಳಕೋ ಅಥವಾ ನಾಲ್ಕು ಬಾರಿಸಿ ಬುದ್ಧಿ ಕಲ್ಸಕ್ಕೋ ಇದು ನಮ್ಮ ಮಾರಾಪುರ ಅಲ್ಲ. ಇಲ್ಲಿ ಎಲ್ಲದಕ್ಕೂ ಪ್ರೂಫ್ ಇರ್ಬೇಕು. ನಮ್ಮ ಹತ್ರ ಆಧಾರ ಇಲ್ಲ ಅಂದ್ರೆ ನಾವ್ ಏಟೇ ಕೂಗಾಡಿದ್ರು ಯಾರು ನಮ್ಮನ್ನ ನಂಬಕ್ಕಿಲ್ಲ. ಮೊದ್ಲು ಆ ವಿಡಿಯೋ ಎಲ್ಲ ಐತೆ ಅಂತ ತಿಳ್ಕೋಬೇಕು. ಅದನ್ನ ಇಟ್ಕೊಂಡೆ ಅಲ್ವಾ ಅವಳು ಬ್ಲ್ಯಾಕ್ ಮೇಲ್ ಮಾಡ್ತಿರೋದು. ನಮ್ ಸಂಬು ರಚನಾ ಏನು ತೆಪ್ಪು ಮಾಡಿಲ್ಲ, ಅವ್ರಂಗ್ ಮಾತಾಡಿಲ್ಲ ಅಂತ ನಾವು ಸಾಬೀತ್ ಮಾಡ್ಬೇಕು. ಅದೇ ಹೆಂಗ್ ಕಮ್ಲಿ? ಅದಕ್ಕೆ ನಾವು ಮೊದ್ಲು ತೇಜಸ್ ಎಲ್ಲವನೇ ಅಂತ ಕಂಡಿಡಿಬೇಕು. ಶಂಭು, ಹೆಂಗಾನ ಮಾಡಿ ಆ ತೇಜಸ್ ನಂಬರ್ ತಂದ್ಕೊಡು, ನಾನೇ ಅಂತವ ಮಾತಾಡ್ತೀನಿ. ಅಲ್ಲ ಕಮಲಿ, ರಿಷಿ ಸರ್ ಸಂಕಟ ಪಡಬಾರ್ದು ಅಂತ ಅವ್ರ ಮ್ಯಾಗಿರೋ ಕಾಳಜಿಲಿ ನಿಶ್ಚಿತಾರ್ಥ ನಿಲ್ಸ್ಬೇಕು ಅಂತ ಇದೆಯೋ ಅಥವಾ ಅವ್ರ ಮ್ಯಾಗಿರೋ ಪಿರುತಿ ಹಿಂಗೆಲ್ಲ ಮಾಡ್ತಿದ್ಯೋ ನಂಗೆ ಅರ್ಥ ಆಯ್ತಿಲ್ವಲ್ಲ. ಇರು, ತಿಳ್ಕತಿ. ಕಮ್ಲಿ, ನಂಗೆ ಯಾಕೋ ಮನ್ಸೇ ಇಲ್ಲ ಕಣಮ್ಮೆ, ನಾನು ಈ ನಾಟಕಕ್ಕೆ ಬರೋಕ್ಕಿಲ್ಲ. ಹ್ಞೂ ಕಮ್ಲಿ, ಇನ್ನೇನೋ ನಮ್ಗೀಗ ಅನಿಕಾ ಬುದ್ಧಿ ಗೊತ್ತೈತಲ್ಲ, ನಾವ್ಯಾಕೆ ಅವಳ ತಂಟೆಗೆ ಹೋಗ್ಬೇಕು ಹೇಳು? ಅವಳ ತಂಟೆಗೆ ಹೋಗ್ಬಾರ್ದು ಅಂತ ನಾವು ಸುಮ್ಕೆನೆ ಇದ್ರೆ ರಿಷಿ ಸರ್ನ ಇದರಿಂದ ಬಿಡ್ಸೋದು ಹೆಂಗೆ ಹೇಳು? ರಿಷಿ ಸರ್ನ ನಾವ್ಯಾಕೆ ಬಿಡಿಸ್ಬೇಕು ಕಮ್ಲಿ? ಅವರೇ ಸುಮ್ಕವ್ರಲ್ಲ. ಅದು ಅಲ್ಲದೆ ನಮ್ಮ ಕೈಲಿ ಏನು ಮಾಡೋಕ್ಕಾಯ್ತದ ಹೇಳು? ನೆನ್ನೆ ರಿಷಿ ಸರ್ ಬಂದಿದ್ರಲ್ಲ, ಅವ್ರು ಏನು ಮಾತಾಡಿದ್ರು ಹೇಳು? ಅವ್ರೇನು ಮಾತಾಡ್ನಿಲ್ಲ, ಹಂಗಂತ ನಾನು ಸುಮ್ಕೆನೆ ಇರಲ್ಲ. ಇವತ್ತು ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಇವಾಗೇನು ನಾವು ಅನಿಕಾ ಮನೆಗೆ ಹೋಲೇಬೇಕಾ? ಹೋಲೇಬೇಕು. ಹುಚ್ಚಿ ಕಣ್ಕಮ್ಲಿ ನೀನು. ರಿಷಿ ಸರ್ ಮ್ಯಾಕೆ ನಿಂಗಿರೋದ್ ಪಿರುತಿ ಅಂತ ನಿನ್ಗೆ ಗೊತ್ತಿಲ್ಲದೆ ಇದೆಯಲ್ಲ. ಅಯ್ಯೋ ಏನು? ರಿಷಿ, ಏನಾಯ್ತಪ್ಪ?
ನಿಶ್ಚಿತಾರ್ಥಕ್ಕೆ ಹೋಗೋ ಹುಡುಗ ಹಿಂಗೆ ಕುಂತಿರ್ತಾರ? ಒಸಿ ನಗ್ನಾಗ್ತಾ ಖುಷಿಯಾಗಿರ್ಬೇಕಲ್ವಾ? ಈಗ ಎರಡು ಮನೆಯವರು ಒಬ್ರಿಗೊಬ್ರು ಬಟ್ಟೆ ಕೊಟ್ಟು ಬರ್ಮಾಡ್ಕೊಳ್ಳೋ ಶಾಸ್ತ್ರ ಇರ್ತದೆ. ಅಲ್ಲಿಗೆ ಈ ಥರ ಮುಖ ಮಾಡ್ಕೊಂಡು ಹೋಗೋಕ್ಕಾಯ್ತದ? ಬಂದಿರೋರು ಏನು ಅನ್ಕೊಳಕ್ಕಲ್ಲ. ಒಸಿ ನಗ್ನಾಗ್ತಾ ಖುಷಿಯಾಗಿ ಹೋಗಪ್ಪ. ರಿಷಿ, ನೀನು ಸಪ್ಪಗಿರೋದು ನೋಡಿದ್ರೆ ಏನೋ ತೆಪ್ಪಾಗಿರಂಗೈತಲ್ಲಪ್ಪ. ಏನಾಯ್ತು? ಅಮ್ಮ, ಯಾರ ಹತ್ರ ಹೇಳ್ಕೊಳ್ಳೋದಮ್ಮ? ನನ್ನ ಸಂಕಟ ಯಾರಿಗೂ ಅರ್ಥ ಆಗಲ್ಲ. ಮಾತು ಕೊಟ್ಟಿದ್ದೀನಿ ಅಂತ ಈ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೆ. ಆದ್ರೆ ನಾನು ಪ್ರೀತಿಸ್ತಾ ಇರೋ ಹುಡುಗಿನೇ ಬೇರೆ ಅಮ್ಮ. ಮನ್ಸೊಬ್ರು ಕೊಟ್ಟು ಮದುವೆ ಇನ್ನೊಬ್ರ ಜೊತೆ ಹೇಗಾಗದಮ್ಮ? ಪುರೋಹಿತ್ರೆ, ಏನ್ ಬೇಕು ಅಂತ ನೀವು ಪಟ್ಟಿ ಮಾಡ್ಬಿಟ್ರೆ ಎಲ್ಲ ಅರೇಂಜ್ ನಾನ್ ಮಾಡ್ತೀನಿ. ಹಾ, ಏನೇನ್ ಬೇಕು ಅಂತ ಎಲ್ಲ ಹೇಳಿದಿರಲ್ಲ ಪುರೋಹಿತ್ರೆ? ಖಂಡಿತ ಎಲ್ಲ ಹೇಳಿದ್ದೀನಮ್ಮ. ನೀವು ಮುಂದುವರಿಸಿ. ಆಯ್ತಮ್ಮ. ಅಮ್ಮಮ್ಮ, ಏನಿದು? ಯಾರು ನನ್ನ ಕರೆಯೋಕೆ ಬಂದಿಲ್ಲ. ನಾನು ರೆಡಿ ಆದ್ಮೇಲೆ ನನ್ನ ಡ್ರೆಸ್ ತೋರ್ಸೋಣ ಅಂತ ನಾನು ಕಾಯ್ತಿದ್ದೆ. ಓಕೆ, ನೋಡಿ ನಾನು ಹೇಗೆ ಕಾಣಿಸ್ತಿದ್ದೀನಿ. ಅಯ್ಯೋ ಬಂಗಾರಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಬೇಬಿ, ಯು ನೋ ಸಮಥಿಂಗ್, ಯು ಲುಕಿಂಗ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ಅಲ್ಲ ಅನಿಕಾ, ಮನೆಯಿಂದ ಎಲ್ಲಿಗಾದ್ರೂ ಹೊರಟ್ರೆ ಅಥವಾ ಏನಾದರೂ ವಿಶೇಷ ಇದ್ರೆ ಇಷ್ಟು ಬೇಗ ಯಾವತ್ತೂ ರೆಡಿ ಆಗ್ತಾ ಇರಲಿಲ್ಲ. ಇವತ್ತೇನು ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ಯಾ? ಯಾವತ್ತೂ ಇಲ್ಲೇ ಇರೋದು? ಅದೇನಜ್ಜಿ ಹೀಗೆ ಕೇಳ್ಬಿಟ್ರಿ? ಇವತ್ತು ನನ್ನ ಎಂಗೇಜ್ಮೆಂಟ್. ನಾನು ಬೇಗ ರೆಡಿ ಆಗೋದ್ರಲ್ಲಿ ಏನು ತಪ್ಪು? ತಪ್ಪು ಅಂತ ನಾನು ಹೇಳಿಲ್ಲ. ಇನ್ನೂ ಫಂಕ್ಷನ್ಗೆ ತುಂಬ ಟೈಮ್ ಇದೆ. ಈಗಲೇ ರೆಡಿ ಆಗ್ಬಿಟ್ಟು ಓಡಾಡ್ತಾ ಇದ್ರೆ ನೀನು ಸುಸ್ತಾಗೋಗಲ್ವಾ? ಇನ್ನು ಸಾಯಂಕಾಲ ಫಂಕ್ಷನ್ಗೆ ನಿಂತ್ಕೊಂಡಿರ್ಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ತಗೋಬಾರ್ದಾ? ನೋಡಿ ಅಮ್ಮಮ್ಮ, ನಾನು ರೆಡಿ ಆಗಿ ಬಂದರೆ ಅವ್ರಿಗೇನಂತೆ? ರೆಸ್ಟ್ ತಗೋಬೇಕಂತೆ. ನಾನೇನು ಪೇಷಂಟಾ? ಛೇ, ಮೂಡೇ ಅಪ್ಸೆಟ್ ಮಾಡಿಬಿಟ್ರು. ಲೀವ್ ಇಟ್ ಬೇಬಿ. ಅವ್ರ ಮಾತಿಗೆಲ್ಲ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಜಸ್ಟ್ ಬಿ ಕಾಮ್ ಆ್ಯಂಡ್ ರಿಲ್ಯಾಕ್ಸ್ಡ್, ಓಕೆ? ಎನಿವೇ ಅಮ್ಮಮ್ಮ, ಇನ್ನೂ ಋಷಿ ಫ್ಯಾಮಿಲಿ ಬರಲಿಲ್ವಾ? ಏನಂತೆ? ಕಾಲ್ ಮಾಡಿದ್ರಾ? ಬರ್ತಾ ಇರ್ತಾರೆ ಬಿಡು ಬೇಬಿ. ಬರ್ತಿರ್ತಾರೇನಾ? ಅಂದರೆ ನಿಮಗೂ ಕನ್ಫರ್ಮ್ ಇಲ್ವಾ? ಏನಮ್ಮಮ್ಮ ಇದು? ಯಾಕಿದ್ನ ಯಾರು ಸೀರಿಯಸ್ ಆಗಿ ತಗೋತಿಲ್ಲ? ಅವರು ಹೊರಟು ಬರ್ಬೇಕಲ್ವಾ, ಬರ್ತಾರೆ ಅಂತ ಹೇಳ್ದೆ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ ಬೇಬಿ? ಐ ಕಾಂಟ್ ವೇಟ್ ಅಮ್ಮಮ್ಮ. ಬೆಳಿಗ್ಗೆನೆ ಎಂಗೇಜ್ಮೆಂಟ್ ಮುಗಿಸ್ಬೇಕಿತ್ತು, ರಾತ್ರಿವರೆಗೂ ಕಾಯ್ಬೇಕಾ? ಊರ್ಮಿ, ಬೇಬಿ ತುಂಬಾ ಸ್ಪೀಡ್ ಆಗಿದ್ದಾಳೆ. ವಾಟ್? ಅಂದ್ರೆ ಇಡೀ ನಮ್ಮ ವಂಶಕ್ಕೆ ನೀನು ಒಬ್ಳೆ ಮೊಮ್ಮಗಳು ಅಂತ ಇರೋದು.
ನಿನ್ನ ಎಂಗೇಜ್ಮೆಂಟ್ನ ಹಾಗೆ ಅವಸರ ಮಾಡ್ಕೊಂಡು ಮುಗಿಸ್ಬಿಡಕ್ಕಾಗತ್ತಾ? ಇಷ್ಟು ದಿನಾನೇ ನೀನು ವೆಯ್ಟ್ ಮಾಡಿದ್ಯಂತೆ, ಇವತ್ತೊಂದಿನ ವೆಯ್ಟ್ ಮಾಡೋಕ್ಕಾಗಲ್ವಾ ಬೇಬಿ? ಕೂಲ್, ರಿಲ್ಯಾಕ್ಸ್, ನೀನೇನು ಅನ್ಕೊಂತೀಯೋ ಹಾಗೆ ಆಗುತ್ತೆ. ಓಕೆ? ನಾನು ಅನ್ಕೊಂಡಂಗೆ ಏನೂ ಆಗ್ತಿಲ್ಲ ಅಮ್ಮ. ಮೊದಲಿಂದ ನಾನು ಇಷ್ಟಪಟ್ಟಂಗೆ ನನ್ನ ಜೀವನನ ನಡ್ಸಕ್ ಬಿಟ್ಟವರು ಈಗ ನನ್ನ ಜೀವನದ ಮುಖ್ಯವಾದ ನಿರ್ಧಾರನ ನನ್ನ ಬದಲು ಅವರೇ ತಗೊಂಡಿದ್ದಾರೆ. ಇಲ್ಲಮ್ಮ, ನಂಗೆ ಯಾಕೋ ಇದನ್ನ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ನೋಡಪ್ಪ, ಜೀವನ ನಾವು ಅಂದ್ಕೊಂಡಂಗಲ್ಲ. ಕ್ಷಣಕ್ಕೂ ಯಾವುದಾದ್ರೂ ಒಂದು ಅಚ್ಚರಿನ ನಮ್ಮ ಮುಂದೆ ತಂದು ನಿಲ್ಲಿಸ್ಬಿಡ್ತದೆ. ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಹಂಗೆ ನಾವು ಅಂದ್ಕೊಂಡಂಗೆ ಜೀವನ ಬದಲಾಗಕ್ಕಿಲ್ಲ. ಅದು ಕರ್ಕೊಂಡೋಗಿದ್ದ ದಾರಿಲಿ ಹೋಯ್ತಾ ಇರಬೇಕು. ತಿರುವಿದ್ದಾಗ ತಿರುಕಬೇಕು. ಹಳ್ಳದಾಗೆ ಧುಮ್ಕಿ ಅದು ಕರ್ಕೊಂಡೋದಂಗೆ ಹೋಗೋದೇ ಜೀವನ ಕಣಪ್ಪ. ನಾನುವೇ ಪ್ರೀತಿಸಿದವ್ರನ್ನ ಮದುವೆ ಆದೆ. ಆದರೆ ಒಂದು ದಿವಸನೂ ಅವ್ರ ಕೂಡ ಸರಿಯಾಗಿ ಸಂಸಾರ ಮಾಡೋಕ್ಕಾಗಲಿಲ್ಲ. ಎಲ್ಲವುದು ನಾವು ಅಂದ್ಕೊಂಡಂಗೆ ಆಗಬೇಕು ಅನ್ನೋದಕ್ಕೆ ಪಡ್ಕೊಂಬಂದಿರ್ಬೇಕು. ಇಲ್ಲ ಪಡ್ಕೊಂಡು ಬಂದಿರೋದನ್ನಯ್ಯ ಇಷ್ಟಪಟ್ಟು ಒಪ್ಕೊಂಬಿಡ್ಬೇಕು. ನಾವು ಪ್ರೀತಿಸಿದವರು ಸಂದಾಗಿರ್ಲಿ ಅಂತ ಕೊನೆ ತನಕ ಕೇಳ್ಕೊಳ್ಳೋದು ಒಂದೇ ನಮ್ಮ ಪಾಲಿಗೆ ಉಳಿದಿರೋದು. ಮಿಕ್ಕಿದ್ದೆಲ್ಲ ಆ ಮಲೆ ಮಾರವನ ಕೈಲೈತೆ. ಅವಳೇ ನೋಡ್ಕೊತಾಳೆ. ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ, ಮಾಡಲೇಬೇಕು. ನೀವು ಬರೋದಿಲ್ವಾ? ಎಲ್ಲ ಹೊಸಬ್ರು ಗೊತ್ತಿಲ್ಲದೆ ಇರೋ ವಾತಾವರಣ. ನಾ ಸಂಜೆಗೆ ಬರ್ತೀನಿ. ಅನಿಕಾ, ಬೇರೆ ದಿನ ನೀನು ಹೀಗಿದ್ರೂ ಪರವಾಗಿಲ್ಲ, ಆದರೆ ಇವತ್ತು ಎಲ್ಲರ ಗಮನವೂ ನಿನ್ನ ಮೇಲೆ ಇರುತ್ತೆ. ಸೊ ಸ್ವಲ್ಪ ಗಂಭೀರವಾಗಿದ್ದರೆ ಒಳ್ಳೆಯದು. ಈಗ ಗಂಭೀರ ಕಡಿಮೆ ಆಗುವಂಥದ್ದು ಏನು ಮಾಡಿದೆ? ನೋಡು, ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ. ಇವರೆಲ್ಲ ಬರುವಾಗ ನೀನು ಇಲ್ಲಿರೋದು ಒಳ್ಳೇದಲ್ಲ. ಪ್ಲೀಸ್ ಗೋ ಇನ್ಸೈಡ್ ಪ್ಲೀಸ್. ಓಹ್, ಗಂಡನ ಕಡೆಯವ್ರು ಬಂದ್ರು ಅನ್ಸತ್ತೆ. ಬಂದಿರೋದು ಈ ಬಿಕ್ಕಾರಿಗಳು. ಹಾ, ಬಿಟ್ಟಿ ಊಟ ಸಿಗುತ್ತೆ ಅಂದ್ರೆ ಓಡೋಡ್ಕೊಂಡು ಬಂದ್ಬಿಡ್ತಾರೆ. ಥು.
ಬಂದೆ ಕಂದ ಬಾಬಾ ನಿಂಗೆ ಬಾಮ್ಮ. ಅಯ್ಯೋ ಅಜ್ಜಿ, ನೀವ್ಯಾಕೆ ಬರಕ್ ಹೋದ್ರಿ? ನಾವೇ ಬರ್ತಿದ್ವಿ. ನನ್ನ ಮೊಮ್ಮಗಳನ್ನ ನಾನೇ ಬರ್ಮಾಡ್ಕೋಬೇಕಲ್ವಾ? ಬಾ ಒಳಗಡೆ ಬಾ ಬಾ ನಿಂಗೆ. ಈ ಅನ್ನಪೂರ್ಣನಿಗೆ ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಹಾಕೋದು ಅಂದ್ರೆ ಅದೇನ್ ಇಷ್ಟನೋ ಏನೋ. ರಾಮರಾಮ ಅಮ್ಮಮ್ಮ ಬರ್ಲಿ ಬಿಡಿ. ಆ ಹಳ್ಳಿ ಗುಗ್ಗುನ ಬೇಗ ಬರೋಕ್ಕೆ ನಾನೇ ಹೇಳಿದ್ದು. ಅವಳ ಕಣ್ ಮುಂದೆನೆ ನಂದು ಋಷಿದ ಎಂಗೇಜ್ಮೆಂಟ್ ಆಗ್ತಾ ಇದ್ರೆ ಹೊಟ್ಟೆ ಹುರ್ಕೊಂಡು ಸಾಯ್ಬೇಕು. ಅಯ್ಯೋ ಬೇಬಿ, ನಡಿ ಒಳಗೆ. ಯಾಕೆ ಬೇಗ್ರಿ ಲೇಟು? ದಾರಿಲಿ ಏನಾದ್ರು ತೊಂದ್ರೆ ಆಯ್ತಾ? ಹಾಗೇನಿಲ್ಲ, ಇಟ್ ವಾಸ್ ಫೈನ್. ಓ, ನಮ್ಮ ಅನಿಕಾ ಬೇಬಿ ಇಷ್ಟೊತ್ತಾದ್ರೂ ರಿಷಿ ಬಂದಿಲ್ವಲ್ಲ ಅಂತ ಆದಿಂದ ಒಂದೇ ಸಮ ಚಡ್ಪಡಿಸ್ತಾ ಇದ್ಲು. ಅನಿಕಾ ಬೇಬಿ, ರಿಷಿ ಬಂದಾಯ್ತು, ಸ್ಮೈಲ್. ಹಾಯ್ ರಿಷಿ. ಬಾ ರಿಷಿ. ಒಂದು ನಿಮಿಷ ರಿಷಿ. ಕಮಲಿ, ಕಮಲಿ ಬಾಮ್ಮ. ರಿಷಿ, ಇಷ್ಟು ದಿವಸ ನೀನು ನಮ್ಮನೆ ಹುಡುಗನಾಗಿದ್ದೆ, ಇನ್ನು ಮುಂದೆ ಅಫಿಷಿಯಲ್ ಆಗಿ ನಮ್ಮನೆ ಹುಡುಗ ಆಗ್ತಿದೀಯಾ. ಎಲ್ಲ ಶಾಸ್ತ್ರೋಕ್ತವಾಗಿ ನಡಿಬೇಕು. ಕಮಲಿ, ಆರತಿ ತೆಗಿಮ್ಮ. ಕಮಲಿ ತನಗೆ ಸಿಗಲ್ಲ ಅನ್ನೋ ದುಃಖದ ಮಧ್ಯೆ ಅವಳೇ ತನ್ನನ್ನು ಬರ ಮಾಡ್ಕೊಳ್ತಿದ್ದಾಳೆ ಅನ್ನೋ ನೋವನ್ನು ಸಹ ಅನುಭವಿಸ್ತಾ ಇದ್ದಾನೆ ಅಣ್ಣ. ನನ್ಗೆಲ್ಲ ಗೊತ್ತಿದ್ರು ನಾನೇನು ಮಾಡೋಕ್ಕಾಗ್ತಿಲ್ವಲ್ಲ. ಇದನ್ನ ನೆನೆಸ್ಕೊಂಡ್ರೆ ಬದುಕಿದ್ದು ಸತ್ತಂಗಾಗ್ತಿದೆ ಅಣ್ಣ. ನನ್ನನ್ನು ಕ್ಷಮಿಸ್ಬಿಡು.